ಎಲ್ಲರಿಗೂ ನಮಸ್ಕಾರ. ಸೆಪ್ಟೆಂಬರ್ 11ನೇ ತಾರೀಕು 1893ರಂದು ಇಡೀ ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ವಿಷಯ. ಇವತ್ತಿನ ದಿನ ಸ್ವಾಮಿ ವಿವೇಕಾನಂದರವರು ಇಡೀ ವಿಶ್ವಕ್ಕೆ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಧರ್ಮ ಮತ್ತು ನಮ್ಮ ಆಧ್ಯಾತ್ಮಿಕ ಪಯಣವನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಸ್ಕೊಟ್ಟಂಥ ದಿನ. ಈ ಸುದಿನದಂದು ಪಂಚಾಯತ್ ರಾಜ್ ಯೂನಿವರ್ಸಿಟಿನಲ್ಲಿ ಸ್ವಾಮಿ ವಿವೇಕಾನಂದನವರ ಪುತ್ಥಳಿ ಅನಾವರಣಕ್ಕೆ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ಮಾನ್ಯ ಡಿ ಆರ್ ಪಾಟೀಲ್ ಸಾಹೇಬರು ಆಹ್ವಾನ ನೀಡಿದರು. ಆದರೆ ದುರ್ದೈವ, ಈ ಒಂದು ಐತಿಹಾಸಿಕ ದಿನದಲ್ಲಿ ನಾನು ಪಾಲ್ಗೊಳ್ಳೋಕ್ಕಾಗ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಇಲಾಖೆಯ ಒಂದು ಪ್ರಮುಖವಾದಂಥ ಸಭೆಯನ್ನು ಇಟ್ಟಿರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕಾಗ್ತಾ ಇಲ್ಲ. ದಯವಿಟ್ಟು ತಮ್ಮೆಲ್ಲರ ಕ್ಷಮೆ ಇರಲಿ ಅಂತ ನಾನು ಕೋರ್ಕೋತಾ ಇದ್ದೀನಿ. ಸ್ವಾಮಿ ವಿವೇಕಾನಂದರವರ ಸಂದೇಶ ಮತ್ತು ಅವರ ಸಿದ್ಧಾಂತ ಮತ್ತು ತತ್ವ ನಮ್ಮೆಲ್ಲರಿಗೂ ಒಂದು ದಾರಿದೀಪ ಆಗಿದೆ ಮತ್ತು ನಮ್ಮ ಯುವ ಪೀಳಿಗೆ ಮಾದರಿಯಾಗಿದೆ. ಇವರ ಸಿದ್ಧಾಂತ ತತ್ವವನ್ನು ನಾವು ಸಂಪೂರ್ಣವಾಗಿ ಅರ್ಥೈಸ್ಕೊಂಡು ನಾವು ನಮ್ಮ ಆಡಳಿತ ಮತ್ತು ನಮ್ಮ ಜೀವನವನ್ನು ನಡೆಸ್ಕೋಬೇಕಂತ ತಮ್ಮ ಹತ್ರ ಎಲ್ಲ ಕೇಳ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ತಾ ಇಲ್ಲ. ತಮ್ಮೆಲ್ಲರ ಒಂದು ಕ್ಷಮೆ ಇರಲಿ ಅಂತ ಮತ್ತೊಮ್ಮೆ ಕೋರ್ತಾ, ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಮತ್ತು ಮಾನ್ಯ ಡಿ ಆರ್ ಪಾಟೀಲ್ ಸಾಹೇಬರಿಗೆ ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಧನ್ಯವಾದಗಳು.